ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಎಂತಹ ಮಾರ್ಗದರ್ಶಿ ಅಥವಾ ಗುರುವನ್ನು ಆರಿಸಿಕೊಳ್ಳಬೇಕೆಂಬ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದು ಕಠಿಣವಲ್ಲ. ನಮ್ಮ ದೃಷ್ಟಿಯು ಅಂತಿಮ ಗುರಿಯತ್ತ ನೆಟ್ಟಿದ್ದರೆ ಅದಕ್ಕಿಂತ ಕೆಳಗಿನ ಸ್ತರದಲ್ಲಿದ್ದ ಯಾರಿಂದಲೂ ನಮಗೆ ತೃಪ್ತಿಯಾಗುವುದಿಲ್ಲ. ಪ್ರತಿಯೊಬ್ಬ ಸಂತನಿಗಾಗಲಿ ಯೋಗಿಗಾಗಲಿ ತನ್ನದೇ ಆದ ಒಂದು ಸಿದ್ಧಿಯ ಅಥವಾ ಆತ್ಮೋನ್ನತಿಯ ಮಟ್ಟವಿರುತ್ತದೆ. ನಾವು ಶ್ರದ್ಧಾಭಕ್ತಿಗಳಿಂದ ಅವನನ್ನು ಆಶ್ರಯಿಸಿ ಅವನ ಅತ್ಯುನ್ನತ ಸ್ಥಿತಿಯೊಂದಿಗೆ ವಿಲೀನ ಹೊಂದಿದ್ದಾದರೆ ನಾವು ಅವನ ಮಟ್ಟವನ್ನೇ ಮುಟ್ಟುವೆವು. ಆದುದರಿಂದ ಅತ್ಯುಚ್ಚ ಸಿದ್ಧಿಯನ್ನು ಪಡೆದವನನ್ನೇ ನಮ್ಮ ಗುರುವೆಂದು ಆಯ್ದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ದುರ್ದೈವದಿಂದ ನಾವು ಕೆಳಮಟ್ಟದ ಒಬ್ಬನನ್ನು ಆರಿಸಿಕೊಳ್ಳಲು ಪ್ರೇರಿತರಾದ ಪಕ್ಷದಲ್ಲಿ ಅದಕ್ಕೆ ತಕ್ಕಂತೆ ಅಂತಿಮ ಧ್ಯೇಯ ಸಾಧನೆಯಲ್ಲಿ ಹಿಂದೆ ಬೀಳುವೆವು. ಆಧ್ಯಾತ್ಮಿಕ ಗುರುವು ಕನಿಷ್ಠ ಪಕ್ಷಕ್ಕೆ ಎಲ್ಲಿ ಪ್ರತಿಯೊಂದು ಸಂಗತಿಯೂ ಈ ಭೌತಿಕ ಜಗತ್ತಿನಲ್ಲಿ ಘಟಿಸುವ ಮೊದಲು ಸೂಕ್ಷ್ಮ ರೂಪದಲ್ಲಿ ಗೋಚರಿಸುವುದೋ ಆ ಬ್ರಹ್ಮಾಂಡ ಮಂಡಲದವರೆಗಾದರೂ ವಿರಾಟ್ ದೇಶವೆಂದು ಅದಕ್ಕೆ ಸಂಜ್ಞೆ ಮುಟ್ಟದೆ ಸಾಮಾನ್ಯವಾಗಿ ತಾನು ಅನ್ಯರಿಗೆ ತರಬೇತಿಯನ್ನು ಕೊಡಲು ಯೋಗ್ಯನೆಂದು ತಿಳಿಯಬಾರದು. ಗುರುವು ಈ ವಲಯದೊಡನೆ ಅಥವಾ ಮಟ್ಟದೊಡನೆ ಸಂಬಂಧವೇರ್ಪಡಿಸಿಕೊಂಡಾಗ ಶಕ್ತಿಯ ಅಕ್ಷಯ ಭಾಂಡಾರದೊಂದಿಗೆ ಆತನ ಸತತ ಸಂಪರ್ಕವು ಬೆಳೆಯುವುದು. ಇದರ ವಿರುದ್ಧವಾಗಿ ಯಾವನಾದರೊಬ್ಬನು ಈ ಸ್ಥಿತಿಯನ್ನು ಹೊಂದದೆ ಪರರಿಗೆ ಆಧ್ಯಾತ್ಮದಲ್ಲಿ ತರಬೇತಿಯನ್ನು ಕೊಡುವ ಕೆಲಸವನ್ನು ಕೈಕೊಂಡುದಾದರೆ ಅವನು ಕೇವಲ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುವನಷ್ಟೇ ಅಲ್ಲದೆ ತನ್ನಲ್ಲಿ ತರಬೇತಿ ಪಡೆಯುವವರ ಸಂಸ್ಕಾರ ಮತ್ತು ಸ್ಥೂಲತೆಗಳಿಂದ ದೂಷಿತನಾಗುವನು. ಇದರ ಪರಿಣಾಮವಾಗಿ ಆತನು ಬಹುಬೇಗ ತಾನೇ ಭ್ರಷ್ಟನಾಗುವನು. ನಮ್ಮ ಸಂಸ್ಥೆಯಲ್ಲಿ ಅನ್ಯರನ್ನು ತರಬೇತಿಗೊಳಿಸಲು ಈ ಮಜಲಿನಲ್ಲಿಯೂ ಸಾಮಾನ್ಯವಾಗಿ ಅಪ್ಪಣೆ ಕೊಡಲಾಗುವುದಿಲ್ಲ. ವಾಸ್ತವಿಕವಾಗಿ ಒಬ್ಬ ಮನುಷ್ಯನಲ್ಲಿ ತಾನು ಗುರುವೆಂಬ ಅಥವಾ ಶಿಕ್ಷಕನೆಂಬ ಭಾವನಾಲೇಶವು ಹೃದಯದೊಳಗೆ ಬಾರದಿದ್ದಾಗ ಮಾತ್ರ ತರಬೇತಿಗೊಳಿಸುವ ಕೆಲಸಕ್ಕೆ ಯೋಗ್ಯನಾಗುವನು. ತನ್ನ ಜೀವಮಾನದಲ್ಲಿ ಒಮ್ಮೆಯಾದರೂ ತಾನು ಗುರುವೆಂಬ ಭಾವನೆಯು ಬಂದುದಾದರೆ ಯಾವ ಜೀವನವೂ ಆತನು ಗುರುವಾಗುವ ಯೋಗ್ಯತೆಯನ್ನು ಕಳೆದುಕೊಳ್ಳುವನೆಂದು ನನ್ನ ನಂಬಿಕೆ. ಆತನು ಆತ್ಮ ಪ್ರಖ್ಯಾತಿಯ ಮತ್ತು ಶ್ರೇಷ್ಠತೆಯ ಭಾವನೆಯನ್ನು ಹೃದಯದಲ್ಲಿಟ್ಟುಕೊಂಡಿರುವುದೆಂಬುದನ್ನು ಈ ವಿಚಾರದ ಅಸ್ತಿತ್ವವೇ ತೋರಿಸಿಕೊಡುತ್ತದೆ. ತಾನು ಗುರುವೆಂಬ ಭಾವನೆಯನ್ನು ಇರಗೊಟ್ಟುದಾದರೆ ತೀವ್ರವೇ ಅದು ಅತಿ ಸ್ಥೂಲ ರೂಪದ ಅಹಂಕಾರವೆನಿಸುವ ಗರ್ವವಾಗಿ ಬೆಳೆದು ಅದರ ಫಲವಾಗಿ ಗುರುವಿನಲ್ಲಿ ಅತಿ ಕೆಟ್ಟ ದೋಷಗಳಾಗಿ ಪರಿಣಮಿಸುವವು. ಆದುದರಿಂದ ಗುರುವಾಗಿ ಕಾರ್ಯಕ್ಷೇತ್ರದಲ್ಲಿ ಬರುವ ಮೊದಲೇ ಮನುಷ್ಯನು ಈ ಅನಿಷ್ಟಗಳನ್ನು ತೊಲಗಿಸಬೇಕು. ದೇವರೇ ನಿಜವಾದ ಗುರುವಾಗಿದ್ದು ನಾವು ಆತನಿಂದಲೇ ಬೆಳಕನ್ನು ಪಡೆಯುವೆವು. ಅದರ ಸಾಧಾರಣ ಸಾಮರ್ಥ್ಯದ ಮನುಷ್ಯನಿಗೆ ನೇರವಾಗಿ ದೇವರಿಂದ ಪ್ರೇರಣೆಯನ್ನು ಪಡೆಯುವುದು ಅತ್ಯಂತ ಕಠಿಣವಾದುದರಿಂದ ಸರ್ವಶಕ್ತನೊಂದಿಗೆ ತನ್ನ ಸಂಬಂಧವನ್ನು ಸ್ಥಾಪಿಸಿದ ನಮ್ಮ ಸಹಜೀವಿಗಳಲ್ಲೊಬ್ಬನ ಸಹಾಯವನ್ನು ಅರಸುವೆವು. ಅಂತೂ ಯಾವನೊಬ್ಬ ಮನುಷ್ಯನು ತಾನು ಗುರುವೆಂದು ನಮ್ಮ ಮುಂದೆ ಬಂದರೆ ದೇವರಿಗೆ ಸಲ್ಲಬೇಕಾದ ಸ್ಥಾನವನ್ನು ಆತನು ಅಪಹರಿಸುವನಾದ ಕಾರಣ ಅದು ಈಶ್ವರನಿಂದೇ ಅಲ್ಲದೆ ಮತ್ತೇನೂ ಅಲ್ಲವೆಂಬುದು ಸುಸ್ಪಷ್ಟವಾಗಿದೆ. ಆದುದರಿಂದ ಆತನು ತನ್ನನ್ನು ಪರಮಗುರುವಿನ ಹೆಸರಿನಲ್ಲಿ ಮಾನವತೆಯ ಸೇವೆಯನ್ನು ಮಾಡುವ ಅತಿ ನಮ್ರ ಭಗವತ್ ಸೇವಕನೆಂದು ಭಾವಿಸಬೇಕು. ಇದರಿಂದಾಗಿ ದುರ್ದೈವದಿಂದ ಇದೀಗ ಸರ್ವಸಾಮಾನ್ಯವಾಗಿ ತೋರಿಬರುತ್ತಿರುವ ಅಹಂಕಾರಕ್ಕೂ ಅದರ ಪರಿಣಾಮ ರೂಪವಾದ ಅನಿಷ್ಟಗಳಿಗೂ ಆತನಲ್ಲಿ ಎಡೆಯಿಲ್ಲದಂತಾಗುವುದು. ಈ ಅನಿಷ್ಟಗಳಿದ್ದಲ್ಲಿ ಸತ್ಯವಸ್ತುವು ಪೂರ್ಣವಾಗಿ ಲುಪ್ತವಾಗಿರುತ್ತದೆ. ಆದುದರಿಂದ ಗುರು ತನ್ನ ಹೃದಯದೊಳಗಿಂದ ಶ್ರೇಷ್ಠತೆಯ ಮತ್ತು ಆಧಿಕ್ಯದ ಅತ್ಯಲ್ಪ ಭಾವನೆಯನ್ನು ಕೂಡ ತೆಗೆದುಹಾಕಿ ತಾನು ಮಾನವತೆಯ ಅತಿ ನಮ್ರ ಸಹಚರನೆಂದಾಗಲಿ ಸೇವಕನೆಂದಾಗಲಿ ತಿಳಿದುಕೊಳ್ಳಬೇಕು. ಬಾಬೂಜಿ ಮಹಾರಾಜರು ನಮಗೆ ಇವತ್ತು ಮಾರ್ಗದರ್ಶಿ ಅಥವಾ ಗುರುಗಳನ್ನು ಆರಿಸಿಕೊಳ್ಳುವಂತಹ ರೀತಿ, ಆ ಗುರು ಅನ್ನೋರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಳ್ತಾ ಇದ್ದಾರೆ. ನಾವು ಎಂಥ ಮಾರ್ಗದರ್ಶಿ ಅಥವಾ ಗುರುವನ್ನು ಆರಿಸ್ಕೊಳ್ಬೇಕು ಅಂಥೇಳಿ ಅದು ಒಂದು ಸಮಸ್ಯೆ ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೆ ಪರಿಹಾರ ಕಂಡುಹಿಡಿಯೋದು ಏನು ಅಷ್ಟೊಂದು ಕಷ್ಟ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ದೃಷ್ಟಿ ಯಾವಾಗ ಅಂತಿಮ ಗುರಿಯತ್ತ ನೆಟ್ಟಿದ್ರೆ ಅದಕ್ಕಿಂತ ಕೆಳಗಿನ ಸ್ತರದೊಳಗಿರುವಂಥ ಯಾರಿಂದನೂ ನಾವು ತೃಪ್ತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಸಂತನಿಗಾಗಲಿ ಯೋಗಿಗಾಗಲಿ ಆತಂದೇ ಆದಂತಹ ಒಂದು ಸಿದ್ಧಿ ಅಥವಾ ಆತ್ಮೋನ್ನತಿಯ ಒಂದು ಮಟ್ಟ ಇರ್ತದೆ. ನಾವು ಶ್ರದ್ಧಾಭಕ್ತಿಗಳಿಂದ ಆತನನ್ನು ಆಶ್ರಯಿಸಿ ಆತನ ಒಂದು ಅತ್ಯುನ್ನತ ಸಿದ್ಧಿಯೊಂದಿಗೆ ನಾವು ವಿಲೀನ ಹೊಂದಿದ್ದಾದರೆ
ನಾವು ಕೂಡ ಆತನ ಮಟ್ಟವನ್ನೇ ಮುಟ್ತೇವೆ. ಅದರಿಂದ ನಾವು ಅತ್ಯುಚ್ಚ ಸಿದ್ಧಿ ಇರುವಂತಹ ಗುರುವನ್ನೇ ಆಯ್ದುಕೊಳ್ಳುವಂಥದ್ದು ಬಹಳ ಅವಶ್ಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಅಷ್ಟೇ ಅಲ್ಲದೆ ದುರ್ದೈವದಿಂದ ನಾವು ಕೆಳಮಟ್ಟದ ಒಬ್ಬನನ್ನು ಆರಿಸ್ಕೊಂಡು ಹಾಗೇನಾದರೂ ಪ್ರೇರಣೆಯಾಗಿ ಆರಿಸ್ಕೊಂಡ್ವಿ ಅಂದರೆ ಆ ಪಕ್ಷದೊಳಗೆ ಅದಕ್ಕಿಂತ ಹೆಚ್ಚಿನ ಒಂದು ಮಟ್ಟವನ್ನು ನಾವು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅದಕ್ಕೆ ತಕ್ಕಂತೆ ನಾವು ಅಂತಿಮ ಧ್ಯೇಯ ಸಾಧನೆಯೊಳಗೆ ಹಿಂದುಳಿದು ಬಿಡ್ತೇವೆ. ಆಧ್ಯಾತ್ಮಿಕ ಗುರು ಕನಿಷ್ಠ ಪಕ್ಷಕ್ಕೆ ಯಾವ ಒಂದು ಸ್ಥಿತಿ ಇರಬೇಕು ಅಂದರೆ, ಎಲ್ಲಿ ಪ್ರತಿಯೊಂದು ಸಂಗತಿ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ಘಟಿಸುವಂಥ ಮೊದಲು ಅದಕ್ಕಿಂತ ಮೊದಲು ಸೂಕ್ಷ್ಮ ರೂಪದೊಳಗೆ ಗೋಚರ ಆಗ್ತದೋ ಈ ಬ್ರಹ್ಮಾಂಡ ಮಂಡಲದೊಳಗೆ, ಅಲ್ಲಿವರೆಗಾದರೂ ಅಂದರೆ ವಿರಾಟ್ ದೇಶ ಅಂತ ಹೇಳ್ತಾರೆ ಅದಕ್ಕೆ, ಅಲ್ಲಿವರೆಗಾದರೂ ಮುಟ್ಟಿರಬೇಕು. ಸಾಮಾನ್ಯವಾಗಿ ಆತ ಅನ್ಯರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಯೋಗ್ಯನಂಥೇಳಿ ತಿಳಿಬಾರದು. ಇದು ಅಂಡರ್ಲೈನ್ ಮಾಡ್ಕೋಬೇಕಾಗಿರುತ್ತೆ. ಗುರು ಆ ವಲಯದೊಡನೆ ಅಥವಾ ಮಟ್ಟದೊಡನೆ ಸಂಬಂಧವೇರ್ಪಡಿಸಿಕೊಂಡಾಗ ಶಕ್ತಿ ಏನಾಗತ್ತೆ, ಅದು ಅಕ್ಷಯ ಭಾಂಡಾರದೊಂದಿಗೆ ಆತನ ಸತತ ಸಂಪರ್ಕ ಬೆಳೆದಿರ್ತದೆ. ಅಂದರೆ ಯಾರಾಗಲಿ ಆ ಒಂದು ವಿರಾಟ್ ದೇಶವನ್ನು ಮುಟ್ಟಿರ್ತಾರೋ ಅವರಲ್ಲಿ ಸತತವಾಗಿ ಆ ಮೂಲ ಶಕ್ತಿಯ ಒಂದು ಸಂಪರ್ಕ ಇರ್ತದೆ. ಇದರ ವಿರುದ್ಧ ಆಗಿ ಯಾರಾದರೂ ಒಬ್ಬರು ಈ ಸ್ಥಿತಿಯನ್ನು ಹೊಂದದೆ ಬೇರೆಯವರಿಗೆ ಆಧ್ಯಾತ್ಮಿಕ ತರಬೇತಿ ಕೊಡ್ತಾ ಇದ್ದಾರೆ, ಆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಆತ ಕೇವಲ ಆತನ ಶಕ್ತಿಯನ್ನು ಕಳೆದುಕೊಳ್ಳೋದಷ್ಟೇ ಅಲ್ದಂಗೆ ಆತನೊಳಗೆ ತರಬೇತಿ ಪಡಿತಾ ಇರ್ತಾರಲ್ಲ ಅಂಥವರ ಸಂಸ್ಕಾರ ಮತ್ತು ಸ್ಥೂಲತೆಯನ್ನು ಈತನಿಗೆ ಬಂದು ಆತ ದೂಷಿತನಾಗ್ತಾನೆ. ಇದ್ರ ಪರಿಣಾಮ ಆಗಿ ಏನಂದರೆ ಆತ ಬಹಳ ಬೇಗ ಭ್ರಷ್ಟನಾಗ್ತಾನೆ. ನೋಡಿ, ಇದು ಬಹಳ ಮುಖ್ಯವಾಗಿರುವಂಥದ್ದು. ಅಂದರೆ ಆ ಒಂದು ಮಟ್ಟದ ಸ್ಥಿತಿಯನ್ನು ಪಡೆದೇ ಯಾರಿಗಾದರೂ ಶಿಕ್ಷಣ ಕೊಡಬೇಕು ಅಂಥೇಳಿ ಮುಂದೆ ಬಂದು ಶಿಕ್ಷಣ ಕೊಟ್ಟರೆ ಏನಾಗತ್ತೆ, ಮೊದಲನೇದು ಆತನಲ್ಲಿ ಇರುವಂಥ ಶಕ್ತಿಯೆಲ್ಲನೂ ಕ್ಷೀಣಿಸಿ ಹೋಗೋದಲ್ದಂಗೆ ಬೇರೆಯವ್ರ ಸಂಸ್ಕಾರ ಕೂಡ ಇವ್ರಿಗೆ ಅಂಟ್ಕೊಂಡ್ಬಿಡ್ತದೆ. ಅದಕ್ಕೆ ಯಾರು ಸಿಕ್ಕರೆ ಅವರು ಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ಈ ಒಂದು ಮಜಲಿ ಒಳಗೆ ತರಬೇತಿಯನ್ನು ಕೊಡಲಿಕ್ಕೆ ಸಾಮಾನ್ಯವಾಗಿ ನಮ್ಮ ಸಂಸ್ಥೆ ಒಳಗೆ ಅಪ್ಪಣೆ ಕೊಡಲಾಗುವುದಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಒಬ್ಬ ಮನುಷ್ಯನೊಳಗೆ ತಾನು ಗುರು ಅನ್ನುವ ಅಥವಾ ಶಿಕ್ಷಕನೆನ್ನುವಂಥ ಭಾವನೆ ಲೇಷ ಮಾತ್ರವೂ ಹೃದಯದೊಳಗೆ ಬಾರದಿದ್ದಾಗ ಮಾತ್ರ ಆತ ತರಬೇತಿಗೊಳಿಸಲಿಕ್ಕೆ ಅಥವಾ ಆ ಕೆಲಸ ಮಾಡಲಿಕ್ಕೆ ಯೋಗ್ಯನಾಗ್ತಾನೆ. ಆತನ ಜೀವಮಾನದೊಳಗೆ ಒಮ್ಮೆ ಆದರೂ ಆಗಲಿ ಆತನ ತಲೆಯಲ್ಲಿ ನಾನು ಗುರು ಅನ್ನುವಂಥ ಒಂದು ಭಾವನೆ ಬಂದಿದ್ದಾದರೆ ಯಾವ ಜೀವನನೂ ಆತ ಗುರುವಾಗಲಿಕ್ಕೆ ಯೋಗ್ಯತೆಯನ್ನು ಕಳ್ಕೊಂಡ್ಬಿಡ್ತಾನೆ ಅನ್ನೋದು ಬಾಬೂಜಿಯವರ ನಂಬಿಕೆ ಅಂತ ಹೇಳ್ತಾ ಇದ್ದಾರೆ. ಆತ ಆತ್ಮದ ಒಂದು ಪ್ರಖ್ಯಾತಿಯ ಮತ್ತು ಶ್ರೇಷ್ಠತೆಯ ಭಾವನೆಯನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಅನ್ನೋದಕ್ಕೆ ಈ ವಿಚಾರ ಒಂದು ಸಾಕ್ಷಿ. ತಾನು ಗುರು ಅಂಥೇಳಿ ಭಾವನೆಯನ್ನು ಇರಗೊಟ್ಟಿದ್ದಾದರೆ ಅಂಥವನೇನಾಗ್ತಾನೆ, ತೀವ್ರ ಅದು ಇನ್ನೂ ಸ್ಥೂಲ ರೂಪದ ಒಂದು ಅಹಂಕಾರವಾಗಿ ಗರ್ವವಾಗಿ ಬೆಳೀತಾ ಹೋಗ್ಬಿಡ್ತದೆ. ಅದರ ಫಲ ಆಗಿ ಏನಂದರೆ ಗುರುವಿನೊಳಗೆ ಅತಿ ಕೆಟ್ಟ ದೋಷಗಳಾಗಿ ಅವೆಲ್ಲ ಪರಿಣಾಮ ಆಗಿಬಿಡ್ತದೆ. ಅಷ್ಟೇ ಅಲ್ಲದೆ ಆ ಕಾರಣದಿಂದ ಗುರುವಾಗಿ ಕಾರ್ಯಕ್ಷೇತ್ರದೊಳಗೆ ಬರೋ ಮೊದಲೇ ಮನುಷ್ಯ ಈ ಒಂದು ಅನಿಷ್ಟದಿಂದ ದೂರ ಇರಬೇಕು, ಅಂದರೆ ಅದನ್ನು ತೊಲಗಿಸ್ಕೊಂಡಿರಬೇಕು. ಹಾಗಾದರೆ ಯಾರು ನಿಜವಾದಂತಹ ಗುರು ಅಂತಂದರೆ ದೇವರೇ ನಿಜವಾದ ಗುರುವಾಗಿದ್ದು ನಾವು ಆತನಿಂದಲೇ ಬೆಳಕನ್ನು ಪಡಿತೇವೆ. ಅದರ ಸಾಧಾರಣ ಸಾಮರ್ಥ್ಯದ ಒಂದು ಮನುಷ್ಯನಿಗೆ ನೇರವಾಗಿ ದೇವರಿಂದ ಪ್ರೇರಣೆಯನ್ನು ಪಡ್ಕೊಳ್ಳೋದು ಕಷ್ಟ ಆಗ್ತದ ಕಡೆಯಿಂದ ಸರ್ವಶಕ್ತಿನೊಂದಿಗೆ ಯಾರು ಸಂಬಂಧವನ್ನು ಸ್ಥಾಪಿಸ್ಕೊಂಡಿರ್ತಾರೋ ನಮ್ಮ ಸಹಜೀವಿಗಳಲ್ಲಿ ಅಂಥವರು ಒಬ್ಬರ ಸಹಾಯವನ್ನು ನಾವು ಅರಸ್ತೇವೆ. ಅಂತೂ ಯಾರಾದರೂ ಒಬ್ಬ ಮನುಷ್ಯ ತಾನು ಗುರು ಅಂಥೇಳಿ
ನಮ್ಮ ಮುಂದೆ ಬಂದರೆ ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಸ್ಥಾನವನ್ನು ಆತನು ಅಪಹರಿಸಿದ್ದಾನೆ ಅಂಥೇಳಿ ಅರ್ಥ. ಹಾಗಾದರೆ ಅದು ಈಶ್ವರನಿಂದೆ ಅಲ್ಲದಿದ್ದರೆ ಮತ್ತೇನೂ ಅಲ್ಲ. ಇದು ಸುಸ್ಪಷ್ಟ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿ ಮಹಾರಾಜರು. ಸೇವೆಯನ್ನು ಮಾಡುವ ಒಂದು ಅತಿ ನಮ್ರ ಭಗವತ್ ಸೇವಕನಂಥೇಳಿ ಆತ ಯಾವಾಗಲೂ ಭಾವಿಸ್ಬೇಕು. ಇದರಿಂದ ಏನಾಗತ್ತೆ, ಈ ಎಲ್ಲ ಒಂದು ಅನಿಷ್ಟಗಳಿಂದ ಆತ ದೂರ ಆಗ್ತಾನೆ. ದುರ್ದೈವದಿಂದ ಈಗೀಗ ಸರ್ವಸಾಮಾನ್ಯವಾಗಿ ತೋರಿಬರುತ್ತಿರುವಂಥ ಅಹಂಕಾರಕ್ಕೂ ಅದರ ಪರಿಣಾಮ ರೂಪವಾದಂಥ ಅನಿಷ್ಟಗಳಿಗೂ ಆತ ಎಡೆ ಕೊಡೋದಿಲ್ಲ. ಈ ಅನಿಷ್ಟಗಳಿದ್ದಲ್ಲಿ ಏನಂದರೆ ಸತ್ಯವಸ್ತು ಪೂರ್ಣವಾಗಿ ಲುಪ್ತ ಆಗಿರ್ತದೆ, ಅಂದರೆ ಮಾಯ ಆಗಿರ್ತದೆ, ಅಲ್ಲಿ ಇರೋದೇ ಇಲ್ಲ ಅಂತ, ಶೂನ್ಯವಾಗಿರ್ತದೆ. ಆದ್ದರಿಂದ ಗುರು ತನ್ನ ಹೃದಯದೊಳಗಿಂದ ಶ್ರೇಷ್ಠತೆಯ ಮತ್ತು ಅಧಿಕ್ಯದ ಅತ್ಯಲ್ಪ ಭಾವನೆಯನ್ನು ಕೂಡ ತೆಗೆದುಹಾಕಿ ತಾನು ಮಾನವತೆಯ ಅತಿ ನಮ್ರ ಸಹಚರನಂತಾಗಲಿ ಸೇವಕನೆಂದಾಗಲಿ ತಿಳಿದುಕೋಬೇಕು ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಅದು ನಾವು ಸಾಕ್ಷಾತ್ ಬಾಬೂಜಿ ಮಹಾರಾಜರಲ್ಲಿ ಇದೆಲ್ಲ ಗುಣಗಳನ್ನು ಕಾಣ್ತೇವೆ. ಆದ ಕಾರಣ ಆತನಷ್ಟು ಸರ್ವಶ್ರೇಷ್ಠ ಸದ್ಗುರು ಎಲ್ಲೆಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಮಿತ್ರರೇ, ನಾವೆಲ್ಲರೂ ಬಹಳ ಅದೃಷ್ಟಶಾಲಿಗಳು. ಯಾಕೆಂದರೆ ಅಂಥ ಗುರುವನ್ನು ನಾವು ಆರಿಸಿಕೊಳ್ಳುವುದರಲ್ಲಿ ಸಫಲರಾಗಿದ್ದೇವೆ. ಸಂತೋಷ. ಆತ ಹಾಕಿಕೊಟ್ಟಿರುವಂಥ ಹಾದಿಯಲ್ಲಿ, ಆತ ಬಯಸಿದ ರೀತಿಯಲ್ಲಿ ನಾವು ನಮ್ಮನ್ನು ರೂಪಿಸ್ಕೊಂಡು ಮುಂದಕ್ಕೆ ನಡೆಸ್ಕೊತಾ ಹೋಗಬೇಕಾಗಿರೋದು ಮುಖ್ಯವಾಗಿದೆ. ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.